ಧರ್ಮಸ್ಥಳ ಬುರುಡೆ ಪ್ರಕರಣ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಏನಾಗ್ತಾ ಇದೆ ಅಂತ ಹೇಳಿ. ಈ ಪ್ರಕರಣದಲ್ಲಿ ಸದ್ಯ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಸದ್ದಿಲ್ಲದೆ ಸೈಲೆಂಟ್ ಆಗಿ ಹೈಕೋರ್ಟ್ ಮೊರೆ ಹೋಗಿದೆ ಬುರುಡೆ ಗ್ಯಾಂಗ್. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಇದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ನೇತೃತ್ವದ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ತಮ್ಮ ಪಾಲಿಗೆ ಉರುಳಾಗ್ತಿದ್ದಂತೆ ಬುರುಡೆ ಗ್ಯಾಂಗ್ ಯೂಟರ್ನ್ ಹೊಡೆದಿದೆ. ಏನಂತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂತ ನೀವೇನಾದ್ರೂ ಕೇಳಿಬಿಟ್ರೆ ಆಶ್ಚರ್ಯ ಪಡ್ತೀರಿ. ಪವರ್ ಟಿವಿ ಹೊಡೆತಕ್ಕೆ ಬುರುಡೆ ಗ್ಯಾಂಗ್ ನ ಸಂಚು ಟುಸ್ಪಟಾಕಿ ಆಗೋಗಿದೆ. ಇನ್ನು ಏನು ಮಾಡಿದ್ರು ನಾವು ಬಚಾವ್ ಆಗೋದಕ್ಕಾಗಲ್ಲ, ಇನ್ನು ಏನು ಮಾಡಿದ್ರು ನಾವು ಸೇಫ್ ಆಗೋದಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಬುರುಡೆ ಗ್ಯಾಂಗ್ ನ ಬಣ್ಣವನ್ನ ಪವರ್ ಟಿವಿ ಬಯಲು ಮಾಡಿತ್ತು. ಈಗ ಮೂಲ ಪ್ರಕರಣವನ್ನೇ ರದ್ದು ಮಾಡಿ ಅಂತ ರಿಟ್ ಅರ್ಜಿ ಹಾಕಿದ್ದಾರೆ. ಯಾವ್ದು ಗೊತ್ತಾ? ಬುರುಡೆ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ಸಿದ್ರಲ್ಲ, ಬುರುಡೆ ಎತ್ಕೊಂಡು ಬಂದು ಅದನ್ನೇ ರದ್ದು ಮಾಡಿ ಅಂತ ಹೇಳ್ತಾರೆ. ಅಂದ್ರೆ SITನೇ ಬೇಡ, ಬುರುಡೆ ಪ್ರಕರಣನೇ ಮುಚ್ಚಬಿಡಿ ಅಂತ ಕೇಳ್ತಾ ಇದ್ದಾರೆ. ಚಿನ್ನಯ್ಯ ತಪ್ಪೊಪ್ಪಿಗೆ ಸಂಕಷ್ಟಕ್ಕೆ ಸಿಲುಕಿದೆ ಬುರುಡೆ ಗ್ಯಾಂಗು. ಅವರ ರಿಟ್ ಅರ್ಜಿಯ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಅಂಡ್ ಔಜನ್ಯಳ ಮಾವ ವಿಠಲ ಗೌಡ ಏನಂತ ಕೇಳ್ತಿದ್ದಾರೆ ಅಂದ್ರೆ, ಯಾವಾಗ ಇವ್ರ ಬುಡಕ್ ಬಂತು, SIT ಯಾವಾಗ ವಿಚಾರಣೆ ನಡೆಸಕ್ ಶುರು ಆಯ್ತು, ಯಾವಾಗ ತನಿಖೆಯಿಂದ ಸತ್ಯಾಸತ್ಯತೆಗಳು ಹೊರಗಡೆ ಬಂತು, ಯಾವಾಗ ಇವ್ರಿಗೆ ನೋಟಿಸ್ಗಳನ್ನ ಇಶ್ಯೂ ಮಾಡಕ್ ಶುರು ಆಯ್ತು. SIT ಮೂಲ ಪ್ರಕರಣ ಇತ್ತಲ್ಲ, FIR ನಂಬರ್ 39/2025 ಮೂಲ ಪ್ರಕರಣ ಇತ್ತಲ್ಲ. ಅಂದ್ರೆ ಏನು ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಬುರುಡೆ ಪ್ರಕರಣದಲ್ಲಿ ಒಂದು FIR ಆಗಿತ್ತು ನೋಡಿ, ಆ ಮೂಲ ಪ್ರಕರಣವನ್ನೇ ಕ್ವಾಶ್ ಮಾಡಿ, ಮೂಲ ಪ್ರಕರಣದ FIR ಅನ್ನೇ ಕ್ವಾಶ್ ಮಾಡಿ, ಮೂಲ ಪ್ರಕರಣವನ್ನೇ ರದ್ದು ಮಾಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದ್ರೆ ಇವ್ರು ಹೇಳೋದೇನು, ಆ ಘಟನೆನೇ ಇಲ್ಲ ಅಂತ, ನಡೆದಿರೋದೆಲ್ಲ ಸುಳ್ಳು ಅಂತ ಇವರೇ ಒಪ್ಕೊಂಡಂಗಾಗಿದೆ. ಇವರೇ ಕರ್ಕೊಂಡು ಬಂದು ಚಿನ್ನಯ್ಯನನ್ನ ಕರ್ಕೊಂಡು ಬಂದು, ಇವರೇ ಲಾಯರ್ ಮುಖಾಂತರ ಕರ್ಕೊಂಡು ಹೋಗಿ, ಇವರೇ ಕೊಡಿಸಿದಂತ ಕಂಪ್ಲೇಂಟ್ ಇದೆಯಲ್ಲ ಅದನ್ನ ವಾಪಸ್ ತಗೊಳ್ತೀವಿ ಅನ್ನಂಗಾಯ್ತು. ಕೇಸ್ನೇ ರದ್ದು ಮಾಡಿಬಿಡಿ, SITನೂ ಬೇಡ, ಇನ್ವೆಸ್ಟಿಗೇಷನ್ ಬೇಡ, ಏನೂ ಬೇಡ ಅಂತ ಕೇಳ್ತಾ ಇದ್ದಾರೆ. ಇವ್ರು ಹೇಳಿದಾಗ ಕಂಪ್ಲೇಂಟ್ ತಗೊಳಕ್ಕೆ, ಇವ್ರು ಬೇಡ ಅಂದಾಗ ಅದನ್ನ ಕ್ವಾಶ್ ಮಾಡಕ್ಕೆ ಕೋರ್ಟ್ ಕೂಡ ಒಪ್ಕೊಳ್ಬೇಕಲ್ಲ. ಮತ್ತೆ SIT ಇವರ ಒಂದು ಕಂಪ್ಲೇಂಟ್ನ ಆಧಾರದ ಮೇಲೆ ಮತ್ತೆ ಇವರೇ ಕೇಳಿದಂಥವ್ರು SIT ಮುಖ್ಯಸ್ಥರಾಗಿ ಪ್ರಣವ್ ಮೊಹಂತಿ ಅವರನ್ನ ಹಾಕಿ, ನಮಗೆ ಅವ್ರ ಮೇಲೆ ಬಹಳ ನಂಬಿಕೆ ಇದೆ, ಅವರನ್ನೇ ನೀವು SIT ಮುಖ್ಯಸ್ಥರನ್ನಾಗಿ ಹಾಕಬೇಕು ಅಂತ ಕೇಳ್ತಾ ಇದ್ರು. ಅವರನ್ನೇ SIT ಮುಖ್ಯಸ್ಥರನ್ನಾಗಿ ಮಾಡಿತ್ತು ಸರ್ಕಾರ ಕೂಡ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ SIT ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ. ಯಾವಾಗ ಇವ್ರುಗಳ ಬುಡಕ್ ಬಂತು, ಇವಾಗ ಆ ಮೂಲ ಪ್ರಕರಣವನ್ನೇ ರದ್ದು ಮಾಡಿ ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಅಲ್ಲೂ ಕೂಡ ಈ ಅರ್ಜಿಯ ವಿಚಾರಣೆ ಬರುತ್ತೆ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಸದ್ದಿಲ್ಲದೆ ಹೈಕೋರ್ಟ್ ಮೊರೆ ಹೋಗಿದೆ ಈ ಬುರುಡೆ ಗ್ಯಾಂಗು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಆರಂಭ ಆಗುತ್ತೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ? ತಾವೇ ಕಂಪ್ಲೇಂಟ್ ಕೊಟ್ಟಂತ ಕಂಪ್ಲೇಂಟ್ನ ಪ್ರಕರಣವನ್ನ ಈಗ ರದ್ದು ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಹೋಗಿದ್ದಾರೆ. ಸಿಂಧೂರ, ಈಗಾಗಲೇ ಮಾಸ್ ಮ್ಯಾನ್ ಚಿನ್ನಯ್ಯ ಈ ವಿಚಾರದಲ್ಲಿ ಸುಮಾರು 15 ದಿನದಲ್ಲೂ ಕೂಡ SIT ವಶದಲ್ಲಿದ್ದಾರೆ, ಜೈಲಿನಲ್ಲಿದ್ದಾರೆ. ಇದೇ ರೀತಿ ನಾವು ಕೂಡ ಆಗುವುದು ಬೇಡ, ನಾವು ಕೂಡ ಜೈಲು ವಾಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತಿ, ಅದೇ ಗಿರೀಶ್ ಮಠಣ್ಣವರು ಮತ್ತೆ ವಿಠಲ್ ಗೌಡ ಈ 4 ಜನರು ಏನು ಪ್ರಮುಖ ರೂವಾರಿಗಳಾಗಿ ಇಡೀ ಷಡ್ಯಂತ್ರದಲ್ಲಿ ಒಂದು ರೀತಿಯಂತ ಒಬ್ಬೊಬ್ರು ಒಂದೊಂದು ಪಾತ್ರವನ್ನು ವಹಿಸಿಕೊಂಡು ಮಾಸ್ ಮ್ಯಾನ್ ಚಿನ್ನಯ್ಯ ಬಳಿ ಕಡೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಷಡ್ಯಂತ್ರವನ್ನ ಮಾಡಿದ್ರು. ಆ ಷಡ್ಯಂತ್ರ ಎಲ್ಲವೂ ಕೂಡ SITಗೆ ಗೊತ್ತಾಗಿತ್ತು. ಇವತ್ತು ರಾತ್ರಿ ಇಲ್ಲ ನಾಳೆ ಮಧ್ಯಾಹ್ನ ಒಳಗಡೆಗೆ ಇಡೀ SIT ಏನೆಲ್ಲ ತನಿಖೆಯನ್ನ ಮಾಡಿದೆ ಆ ತನಿಖಾ ವರದಿಯನ್ನ ಇವತ್ತು ರಾತ್ರಿ ಇಲ್ಲ ನಾಳೆ ಮಧ್ಯಾಹ್ನ ಗೃಹ ಸಚಿವರ ಕೈ ಸೇರುತ್ತೆ. ಒಂದು ವೇಳೆ ಆ ಒಂದು ವರದಿ ಏನಾದ್ರು ಸರ್ಕಾರದ ಕೈ ಸೇರಿದ್ರೆ ಇವರು ಮಾಡಿರುವಂತಹ ಷಡ್ಯಂತ್ರ ಸ್ಪಷ್ಟವಾಗಿ ದಾಖಲೆ ಸಮೇತ ಉಲ್ಲೇಖ ಆಗುತ್ತೆ. ಆಗ SIT ಅವರು ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಕೂಡ ಇವರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಅವರನ್ನ ಜೈಲು ಕಳಿಸುವಂತ ಸಾಧ್ಯತೆಗಳಿದೆ. ಇದೇ ಕಾರಣಕ್ಕಾಗಿ ಈ ಒಂದು ಅರೆಸ್ಟ್ ಆಗುವ ಬಂಧನ ಭೀತಿಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈಗ ಹೈಕೋರ್ಟ್ ಮೊರೆ ಬಂದು ಅರ್ಜಿಯನ್ನ ಸಲ್ಲಿಸಿಕೊಂಡು, ನಾವು ಮಾಡಿರೋದು ತಪ್ಪು, ನಮಗೆ ಗೊತ್ತಾಗಿ ಮನವರಿಕೆಯಾಗಿದೆ, ನಾವು ಕೊಟ್ಟಿರುವಂತಹ ದೂರನ್ನೆಲ್ಲವನ್ನು ಕೂಡ ಎಲ್ಲವನ್ನು ಕೂಡ ರದ್ದು ಮಾಡಿ, ಅದೇ ರೀತಿಯಲ್ಲಿ ಕೂಡ SIT ಅವರು ನಮ್ಮ ಮೇಲೆ ದಾಖಲಿಸುವಂತಹ ಪ್ರಕರಣಗಳೇನಿದೆ ಆ ಪ್ರಕರಣಗಳನ್ನು ಕೂಡ ರದ್ದುಗೊಳಿಸಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಬಂದಿದ್ದಾರೆ. ಆದ್ರೆ ಇಷ್ಟು ಸಲೀಸಾಗಿ ಈ ಒಂದು ಏನ್ ಬುರುಡೆ ಗ್ಯಾಂಗು ಅದೇ ರೀತಿಯಲ್ಲಿ ಕೂಡ ಧರ್ಮದ್ರೋಹಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಮಾಸ್ ಮ್ಯಾನ್ ಚಿನ್ನಯ್ಯ ಸ್ಪಷ್ಟವಾಗಿ 2ನೇ ಹೇಳಿಕೆಯನ್ನ ಮರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ, ನಾನು ಮಹೇಶ್ ಶೆಟ್ಟಿ ತಿಮರೋಡಿ
ಆ ಮನೆಯಲ್ಲೇ ಕೂತ್ಕೊಂಡು ಎಲ್ಲಾ ರೀತಿಯಲ್ಲೂ ಕೂಡ ನನಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು, ಅಲ್ಲೇ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ತಾ ಇದ್ರು. ಅವ್ರು ಹೇಳಿದಂತೆ ನಾನು ಜಾಗಗಳನ್ನ ತೋರಿಸಿದ್ದೆ. ಗಿರೀಶ್ ಭಟ್ಟಣ್ಣ ಅವರು ಕೂಡ ಯಾವ ರೀತಿಯಾಗಿ ನಟನೆ ಮಾಡ್ಬೇಕಂತ ಹೇಳ್ಕೊಡ್ತಿದ್ದ. ಜಯಂತ್ ಟಿ ಅವರು ಅದಕ್ಕೆ ಒಂದಷ್ಟು ದಾಖಲೆಗಳನ್ನ ಕೊಡ್ತೀವಿ, ಒಂದಷ್ಟು ಸ್ಪಾಟ್ಗಳನ್ನ ತೋರಿಸಿದ. ಅದ್ರ ಜೊತೆ ವಿಠಲ್ ಗೌಡರು ಕೂಡ ಇದೇ ಜಾಗದಲ್ಲಿ ನೀನು ಮಹಾಜರ್ಗೆ ಆ ಸ್ಪಾಟ್ಗಳನ್ನ ತೋರಿಸಂತ ಕೂಡ ಹೇಳಿದ್ದ. ಹೀಗಾಗಿ ಅವ್ರು ಹೇಳಿದ ಜಾಗಗಳನ್ನೇ ತೋರಿಸಿದ್ದೆ. ಅವ್ರು ಏನ್ ಹೇಳ್ಕೊಟ್ರು ಅದನ್ನ ಮಾತ್ರ ನಾನು ಹೇಳಿದ್ದೆ ಅಂತ ಹೇಳ್ಬಿಟ್ಟು ಆ ಮರು ಹೇಳಿಕೆಯನ್ನ ಮಾಸ್ಮನ್ ಚಿನ್ನಯ್ಯ ಕೊಟ್ಟಿದ್ದಾರೆ. ಹೀಗಾಗಿ ನ್ಯಾಯಾಧೀಶರ ಮುಂದೆ ಆತ ಮೊದಲು ತಪ್ಪೊಪ್ಪಿಗೆಯನ್ನ ಕೊಟ್ಟು ಸುಳ್ಳು ದೂರನ್ನ ಕೊಟ್ಟಿರೋದು ಈಗ ಸಾಬೀತಾಗಿದೆ. ಈಗ ಸಾಬೀತಾದ ನಂತರ ಆ ಏನು ಮಾಸ್ಮನ್ ಚಿನ್ನಯ್ಯನಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆ ಆಗುತ್ತೋ ಅಷ್ಟೇ ಪ್ರಮಾಣದ ಶಿಕ್ಷೆ ಇವರು ಕೂಡ ಆಗುವಂತ ಸಾಧ್ಯತೆ ಇದೆ ಬುರ್ಡೆ ಗ್ಯಾಂಗ್ಗೆ. ಹೀಗಾಗಿ ಜೀವಾವಧಿ ಶಿಕ್ಷೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಡ್ತಿದೆ. ಆ ಒಂದು ಜೀವಾವಧಿ ಶಿಕ್ಷೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೈಕೋರ್ಟ್ ಮೊರೆ ಬಂದು ನಾವು ಕೊಟ್ಟಿರುವಂತ ದೂರನ್ನೇ ರದ್ದುಗೊಳಿಸಿ ಅಂತ ಇವತ್ತು ಬೇಡಿಕೊಳ್ಳುವಂತ ಪರಿಸ್ಥಿತಿ ಈಗ ಬುರ್ಡೆ ಗ್ಯಾಂಗ್ಗೆ ಶುರುವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬುರ್ಡೆ ಗ್ಯಾಂಗ್ ಏನೆಲ್ಲ ಷಡ್ಯಂತ್ರ ಮಾಡಿದ್ರು ಆಗ ಈಗ ಪ್ರಕರಣವನ್ನು ರದ್ದು ಕೋರಿ ಮಾಡಿ ಅಂತ ಅರ್ಜಿಯನ್ನು ಸಲ್ಲಿಸಿದ್ರೆ, ಹೀಗಾಗಿ ಅವ್ರು ಕೋರುವಂತ ಅರ್ಜಿಯನ್ನ ಸ್ವೀಕರಿಸಿ ಪ್ರಕರಣವನ್ನ ರದ್ದುಗೊಳಿಸ್ತಾರೋ ಇಲ್ಲ ನೀವು ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸಿದ್ರಿ, ಸರ್ಕಾರದ ದಿಕ್ಕನ್ನು ತಪ್ಪಿಸಿದ್ರಿ, SIT ತನಿಖಾ ಹಂತದಲ್ಲೂ ಕೂಡ ಒಂದಷ್ಟು ತೊಂದರೆಯನ್ನ ಕೊಟ್ಟಿದ್ರಿ, ಒಂದಷ್ಟು ಸಾಕ್ಷಿಗಳನ್ನು ಕೂಡ ನಾಶ ಮಾಡಿದ್ರಿ, ಧರ್ಮಸ್ಥಳಕ್ಕೆ ಷಡ್ಯಂತ್ರವನ್ನ ಮಾಡಿದ್ದು ಸಾಬೀತಾಗಿದೆ ಅಂತ ಹೇಳ್ಬಿಟ್ಟು ಆ ನ್ಯಾಯಾಧೀಶರು ಏನಾದ್ರು ಅವರಿಗೆ ಶಿಕ್ಷೆಯನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ. ಸಿಂಧೂರ, ನಿಮ್ಮೆಲ್ಲ ಮಾಹಿತಿಗಾಗಿ